बेंगलुरु में ईद ए मिलादुन्नबी का अंतर्राष्ट्रीय सम्मेलन, शांति और भाईचारे का संदेश। बेंगलुरु के पैलेस ग्राउंड में 5 सितंबर को 1500वें ईद ए मिलादुन्नबी के अवसर पर एक भव्य सम्मेलन आयोजित किया जा रहा है, जिसमें 2 लाख से अधिक लोगों के शामिल होने की उम्मीद है। यह आयोजन दुनिया भर के प्रमुख इस्लामी विद्वानों को एक मंच पर लाएगा, जैसे कि भारत के ग्रैंड मुफ्ती एपी अबूबकर मुस्लियार, मदीना शरीफ के शेख अब्दुल्ला अब्दुल कबीर, बगदाद के सैयद हाशिम अब्दुल कादिर अल जिलानी और यमन के सैयद हबीब उमर बिन हफीज। कर्नाटक के मुख्यमंत्री श्री सिद्धारमैया और उप मुख्यमंत्री श्री डी.के. शिव कुमार भी इस ऐतिहासिक सम्मेलन में शामिल होंगे, जो आपसी सौहार्द और शांति का मजबूत संदेश देगा। ಇಲ್ಲ, ಪ್ರತಿ ವರ್ಷ ಜಶ್ನೆ ಮಿಲಾದುನ್ ನಬಿ ಇಡೀ ರಾಜ್ಯದಲ್ಲಿ ಮಾಡ್ತೀವಿ, ಈ ದೇಶದಲ್ಲಿ ಮಾಡ್ತಾ ಇದೆ. ಈ ಬಾರಿ ನಾವೇನು ಮಾಡಿದ್ವಿ, 1500 ವರ್ಷ ಹಿನ್ನೆಲೆಯಲ್ಲಿ ದೊಡ್ಡ ಮಟ್ಟದಲ್ಲಿ ಮಾಡ್ಬೇಕಂತ ಎಲ್ಲ ಗುರುಗಳೆಲ್ಲ ಸೇರ್ಕೊಂಡು ತೀರ್ಮಾನ ಮಾಡಿ ಈಗ 3 ಪಂಗಡದಲ್ಲಿ ಮಾಡ್ತಾಯಿದ್ರು. ನಾವು ನಮ್ಮ YMCL ಒಂದು ಮಾಡ್ತಾಯಿದ್ರು, ಖಾದ್ರಿಯಾ ಮಸ್ಜಿದಲ್ಲಿ ಮಾಡ್ತಾಯಿದ್ರು, ನಾನು ಒಂದು ಮಾಡ್ತಾಯಿದ್ರು. ಈ ಬಾರಿ ಎಲ್ಲ ಒಟ್ಟಾಗಿ ಒಂದೇ ಕಾರ್ಯಕ್ರಮ ಪ್ಯಾಲೇಸ್ ಗ್ರೌಂಡಲ್ಲಿ ಮಾಡುವಂಥ ತೀರ್ಮಾನ ಮಾಡಿ ಪ್ಯಾಲೇಸ್ ಗ್ರೌಂಡಲ್ಲಿ ಕಾರ್ಯಕ್ರಮ ಮಾಡ್ತಾಯಿದ್ದೀನಿ. ಭಾಳಷ್ಟು ಗುರುಗಳು ಬರ್ತಾವ್ರೆ, ಇಡೀ ನಮ್ಮ ದೇಶದಲ್ಲಿರೋರು ಎಲ್ಲ ಗುರುಗಳು ಬರ್ತಾವ್ರೆ. ಹಾಗೂ ಮಕ್ಕಾ ಮದೀನಾ ಆ ಗುರುಗಳು ಈ ಕಾರ್ಯಕ್ರಮಕ್ಕೆ ಬರ್ತಾ ಇದ್ದಾರೆ. ಕನಿಷ್ಠ ಒಂದು 3 ರಿಂದ 4 ಲಕ್ಷ ಜನ ಸೇರ್ಬೋದು ಅಂತ ನಿರೀಕ್ಷೆ. ವಾಲಂಟ್ರಿ ಅವ್ರು ಬರಬೇಕು, ಯಾರಿಗೂ ನಾವು ವೆಹಿಕಲ್ ವ್ಯವಸ್ಥೆ ಮಾಡ್ತಾಯಿಲ್ಲ, ಏನೇನು ವ್ಯವಸ್ಥೆ ಮಾಡ್ತಾಯಿಲ್ಲ. ಪ್ರತಿ ವರ್ಷ ತಾವು ನೋಡಿರ್ಬೋದು ಜಶ್ನೆ ಮಿಲಾದುನ್ ನಬಿ ಯಾವ ಥರ ನಡೀತದೆ, ತಾವು ನೋಡಿರ್ಬೋದು. 3 ಕಡೆ ಮಾಡ್ತಾಯಿದ್ರು. ಈ ಬಾರಿ ಎಲ್ಲ ಸೇರಿ ಒಂದೇ ಕಡೆ ಮಾಡಬೇಕಾಗಿದೆ. ಕಾರಣ ಅಂದರೆ ಈ 1.5 ವರ್ಷ ಮಿಲಾದುನ್ ನಬಿ ಈ ಕಾರಣಕ್ಕೆ 1500 ವರ್ಷ, ಆ ಕಾರಣಕ್ಕೆ ಒಂದೇ ಕಡೆ ಮಾಡಬೇಕಂತ ಎಲ್ಲ ಒಟ್ಟಾಗಿ ಈ ಕಾರ್ಯಕ್ರಮ ಪ್ಯಾಲೇಸ್ ಗ್ರೌಂಡಲ್ಲಿ ಮಾಡ್ತಾಯಿದ್ವಿ. 5ನೇ ತಾರೀಕು ಸಂಜೆ 4 ಗಂಟೆಗೆ. ಒಂದೇ ಕಡೆ ಸೇರ್ತಾ ಇರೋದಕ್ಕೆ ಏನಾದರೂ ಸಂದೇಶ ಇದೆಯಾ? ಸಂದೇಶ ಅಂತ ಇಲ್ಲ, ಒಟ್ಟಾಗಿ ಮಾಡ್ತಾಯಿದ್ವಿ. ಎಲ್ಲ 3 ಪಂಗಡದಲ್ಲಿ ಮಾಡ್ತಾಯಿದ್ರು. 3 ಜನ ಸೇರಿ ಸಪ್ರೇಟ್ ಮಾಡ್ತಾಯಿದ್ರು. ಒಂದು ನಮ್ಮ ಗೋರಿಪಳ್ಳಿಯಿಂದ, ನಮ್ಮ ಶಾಮನ ಗಾರ್ಡನಿಂದ ಒಂದು ಕಡೆಯಿಂದ ಮಾಡ್ತಾಯಿದ್ರು. ಆಮೇಲೆ ನಾನು ಅಂತ ಟ್ಯಾನಿ ರೋಡಿಂದ, ಹೆಬ್ಬಾಳ ಟ್ಯಾನಿ ರೋಡಿಂದ ನಾನು ಅಂತ ಮಾಡ್ತಾಯಿದ್ರು. ಖಾದ್ರಿಯಾ ಮಸ್ಜಿದಲ್ಲಿ ಮಾಡ್ತಾಯಿದ್ವಿ. ಈ ಬಾರಿ ಎಲ್ಲ 1.5 ವರ್ಷದ ಹಿನ್ನೆಲೆಯಲ್ಲಿ ಎಲ್ಲ 1500 ವರ್ಷ ಹಿನ್ನೆಲೆಯಲ್ಲಿ ಒಂದಾಗಿ ಮಾಡಬೇಕಂತ ತೀರ್ಮಾನ ಮಾಡಿದ್ವಿ.